ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 6/6/25. मुरली महावाक्यಗಳು मीठे बच्चे, भविष्य ऊंच घराने में आने का आधार है पढ़ाई. इस पढ़ाई से ही तुम बेगर टू प्रिंस बन सकते हो. ಮಧುರ ಮಕ್ಕಳೇ, ಭವಿಷ್ಯ ಶ್ರೇಷ್ಠ ಮನೆತನದಲ್ಲಿ ಬರುವುದಕ್ಕೂ ಆಧಾರ ಆಗಿದೆ ಈ ವಿದ್ಯೆ. ಈ ವಿದ್ಯೆಯಿಂದಲೇ ತಾವು ಭಿಕ್ಷುಕರಿಂದ ರಾಜಕುಮಾರರು ಆಗುತ್ತೀರಿ. ಇವತ್ತು ಮುರಳಿ ಸಾರದಲ್ಲಿ ಬಾಬಾ ಹೇಳ್ತಿದ್ದಾರೆ, ಇಸ್ ಪಢಾಯಿ ಸೆ ಹಿ ತುಮ್ ಬೆಗರ್ ಟು ಪ್ರಿನ್ಸ್ ಬನ್ ಸಕ್ತೆ ಹೋ. ಈ ವಿದ್ಯೆಯಿಂದ ಬೆಗರ್ ಟು ಪ್ರಿನ್ಸ್ ಅಂದರೆ ಯಾರು ತನು ಮನ ಧನ ಶರೀರ ಇವೆಲ್ಲವನ್ನ ಇದು ಯಾವುದೂ ನಾನಲ್ಲ ಅರ್ಪಣೆ ಮಾಡೋದು, ಬಾಬಾಗೆ ತ್ಯಾಗ ಮಾಡೋದು, ಬಾಬಾಗೆ ಕೊಟ್ಬಿಡೋದು ಅಂದ್ರೇನು, ಇದು ಯಾವುದೂ ನಾನಲ್ಲ. ಈ ವಸ್ತು ಈ ಜಗತ್ತಿನ ಯಾವ ಸಂಬಂಧ, ವಸ್ತು ಪದಾರ್ಥ, ಡೈಲಾಗ್, ಮಾತು ಏನೆಲ್ಲ ಮಟೀರಿಯಲ್ ಈ ಜಗತ್ತಿನಲ್ಲಿ ಕಾಣಿಸ್ತಿದೆ, ಟೋಟಲ್ ಡ್ರಾಮಾದಲ್ಲಿ ನಾನು ಆತ್ಮ ನಿರಾಕಾರ ಶಕ್ತಿಯನ್ನು ಬಿಟ್ಟು ಉಳಿದಿದ್ದೇನೆಲ್ಲ ಕಣ್ಣಿನಿಂದ ಕಾಣಿಸ್ತಿದೆ ಇದೆಲ್ಲವನ್ನ ಸತ್ಯ ಅಂತೇನಿದು ಮೈಂಡ್ ನಂಬಿದೆ, ಇದರಿಂದ ಡಿಟ್ಯಾಚ್ ಆಗಿ ಇದು ಕೇವಲ ನಾಟಕ ಅಂತ ತಿಳಿದು ಯಾರು ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಾಗ್ತಾರೋ ಅವ್ರು ನಿಜವಾದ ಬೆಗರ್. ಯಾರು ಪೂರ ಸಂಗಮ ಯುಗದಲ್ಲಿ ಬೆಗರ್ ಆಗ್ತಾರೋ ಅವರೇ ಪ್ರಿನ್ಸ್ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಹೇಳ್ತಾರ, ಯಾರು ಪ್ರಿನ್ಸ್ ಅಂದರೆ ಒಂದು ರಾಜ್ಕುಮಾರ, ರಾಜ ಮನ ಬುದ್ಧಿ ಸಂಸ್ಕಾರಗಳ ಮೇಲೆ ರಾಜ ಆಗೋದು. ಯಾರು ಸಂಗಮ ಯುಗದಲ್ಲಿ ರಾಜ ಆಗ್ತಾರೋ ಭವಿಷ್ಯ ಶ್ರೇಷ್ಠ ಮನೆತನದಲ್ಲಿಯೂ ಕೂಡ ಅವರು ಶ್ರೇಷ್ಠ ಪದವಿಯನ್ನು ತಗೊಳ್ತಾರೆ. ಯಾಕೆಂದರೆ ಸಂಗಮ ಯುಗದಲ್ಲಿ ಯಾವ ವಿದ್ಯೆಯನ್ನು ಬಾಬಾ ಓದಿಸ್ತಾರೆ ಆ ವಿದ್ಯೆಯಿಂದ ಎಷ್ಟು ತಿಳುವಳಿಕೆ ಅವ್ರದ್ದು ಹೆಚ್ಚಾಗ್ತಾ ಹೋಗ್ತದೋ, ಸಮಜ್ ಬಡ್ತಾ ಜಾತಾ ಹೇ, ಹಾಗಾಗಿ ಅವ್ರ ಸ್ಥಿತಿ ಶ್ರೇಷ್ಠ ಆಗ್ತಾ ಹೋಗ್ತದ. ಶ್ರೇಷ್ಠ ಸ್ಥಿತಿಯ ಆಧಾರದಿಂದಲೇ ಸತ್ಯುಗದ ಶ್ರೇಷ್ಠ ಪದವಿಯೂ ಕೂಡ ಸಿಗ್ತದೆ. ಪ್ರಶ್ನೆ, ಗೋಲ್ಡನ್ ಸ್ಪೂನ್ ಇನ್ ಮೌತ್ ದೋ ಪ್ರಕಾರ ಸೆ ಪ್ರಾಪ್ತ ಹೋ ಸಕ್ತಾ ಹೈ ಕೇಸೆ. ಬಾಯಿಯಲ್ಲಿ ಬಂಗಾರದ ಚಮ್ಮಚ್ ಅನ್ನೋದು 2 ಪ್ರಕಾರದಿಂದ ಪ್ರಾಪ್ತ ಆಗ್ತದೆ, ಹೇಗೆ? ಬಾಯಿಯಲ್ಲಿ ಚಿನ್ನದ ಚಮ್ಮಚ ಅಂದರೆ ಲೌಕಿಕದಲ್ಲಿ ಕೆಲವರು ಬೆಳ್ಳಿ ತಟ್ಟೆಯೊಳಗ, ಕೆಲವರು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಅವರ ಆರ್ಥಿಕ ಸ್ಥಿತಿ ಅನುಸಾರವಾಗಿ. ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಬಂಗಾರದ ಚಮ್ಮಚದಿಂದ ಊಟ ಮಾಡೋದು ಅದು 2 ಪ್ರಕಾರದಿಂದ ಪ್ರಾಪ್ತ ಆಗ್ತದೆ. ಬಂಗಾರದ ಚಮಚದಿಂದ ಊಟ ಮಾಡೋದಂದರೆ ಸ್ಥಿತಿವಂತರು ಅಂತ, ಆರ್ಥಿಕ ಸ್ಥಿತಿವಂತರ ಮಾತಲ್ಲ, ಇದು ಆತ್ಮಿಕ ಸ್ಥಿತಿವಂತರ ಮಾತಾಗಿದೆ. ಆತ್ಮ ಎಷ್ಟು ಉನ್ನತ ಒಂದು ಹೈಯರ್ ಕಾನ್ಷಿಯಸ್ನ ಅನುಭವ ಮಾಡ್ತದ, ಆತ್ಮಸ್ಥಿತಿಯಲ್ಲಿ ನಿರಂತರತೆಯ ಅನುಭವ ಆಗ್ಲಿಕ್ಕೆ ಶುರುವಾಗ್ತದ, ಆವಾಗ ಆ ಶ್ರೇಷ್ಠ ಸ್ಥಿತಿನೇ ಬಂಗಾರದ ಚಮ್ಮಚದಕ್ಕೆ ಹೋಲಿಸಲಾಗ್ತದೆ ಸ್ಥೂಲ ರೂಪದಲ್ಲಿ. ಯಾಕಂದರೆ ಮೈಂಡ್ ಸ್ಥೂಲ ಜಗತ್ತನ್ನು ಸತ್ಯ ಅಂತ ನಂಬಿರೋದ್ರಿಂದ ಈ ಮೈಂಡಿಗೆ ಸ್ಥೂಲ ಜಗತ್ತಿನ ಉದಾಹರಣೆಗಳಿಂದನೇ ಬಾಬಾ ತಿಳಿಸ್ಕೊಡ್ಬೇಕಾಗ್ತದೆ. ಅದಕ್ಕೆ ಈ ರೀತಿಯಾದ ಬಂಗಾರದ ಚಮ್ಮಚದಿಂದ ಭೋಜನ ಮಾಡುವಂಥದ್ದೇನು ಅತಿ ಶ್ರೇಷ್ಠ ಸ್ಥಿತಿ ಇದೆ, ಇದು 2 ಪ್ರಕಾರದಿಂದ ಪ್ರಾಪ್ತ ಆಗ್ತದೆ. ಅದು ಯಾವುದು ಅಂತ ಉತ್ತರಿದೆ. एक भक्ति में दान पुण्य करने से, दूसरा ज्ञान में पढ़ाई से. 2 ಮುಖ್ಯ ಆಧಾರ ಅಂತ ಹೇಳ್ತಾರೆ ಬಾಬಾ. ಏನು? ಬಂಗಾರದ ಚಮಚದಿಂದ ಊಟ ಮಾಡೋದು ಅಂದರೆ ಆರ್ಥಿಕವಾಗಿ ಭಾಳ ಉಚ್ಚ ಸ್ಥಿತಿಯಲ್ಲಿರುವಂಥವ್ರು ಅಂತ. ಹಂಗಾದ್ರೆ ಒಂದು ಸಿಗ್ತದ ಭಕ್ತಿ ಮಾರ್ಗದಲ್ಲಿ ಅಂದರೆ ದ್ವಾಪರ ಯುಗದಿಂದ ಯಾರು ತಮ್ಮ ಕ್ಯಾರೆಕ್ಟರ್ ಒಳಗೆ ತಮ್ಮ ರೋಲ್ ಒಳಗೆ ದಾನ ಪುಣ್ಯ ಮಾಡ್ತಾರೆ, ಅವ್ರಿಗೇನಾಗ್ತದ, ಅವ್ರು ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಈ ರೀತಿ ಉನ್ನತ ಮನೆತನದಲ್ಲಿ ಅಥವಾ ಸ್ಥಿತಿವಂತರಾಗಿ ಜನ್ಮ ತಗೊಳ್ತಾರೆ ಅಂತಾರೆ ಬಾಬಾ. ಇನ್ನೊಂದಿದೆ, ಜ್ಞಾನ ಮಾರ್ಗದಲ್ಲಿ ವಿದ್ಯೆಯನ್ನು ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ, ಓದೋದ್ರಿಂದ, ಅರ್ಥ ಮಾಡ್ಕೊಂಡು ಧಾರಣೆ ಮಾಡೋದ್ರಿಂದ, ಧಾರಣೆ ಮಾಡಿಸೋದ್ರಿಂದ ಈ ರೀತಿ ಶ್ರೇಷ್ಠ ಪದವಿ ಸ್ಥಿತಿ ಪ್ರಾಪ್ತ ಆಗ್ತದೆ. भक्ति में दान पुण्य करते हैं तो राजा या साहूकार के पास जन्म लेते हैं, लेकिन वह हो गया हद का. ಭಕ್ತಿ ಮಾರ್ಗದಲ್ಲಿ
ಭಕ್ತರಾಗಿದ್ದಂಥ ಸಮಯದಲ್ಲಿ ಎಷ್ಟೊಂದು ದಾನ ಪುಣ್ಯ ಮಾಡ್ತಾ ಬಂದ್ರಿ. ದಾನ ಪುಣ್ಯ ಮಾಡಿದಾಗ ನೆಕ್ಸ್ಟ್ ಜನ್ಮ ರಾಜ ಅಥವಾ ಸಾಹುಕಾರರ ಮನೆಯಲ್ಲಿ ಜನ್ಮ ತಗೊಳ್ಳಾಗ್ತದೆ. ಆದರೆ ಅದು ಹದ್ದಿನ ಪ್ರಾಪ್ತಿ ಅಂತಾರೆ ಬಾಬಾ, ಹದ್ದಿನ ಫಲ, ಹದ್ದಿನ ಪುಣ್ಯ ಅದು. ಯಾಕೆ ಅಂದರೆ ಡ್ರಾಮಾದ ಒಳಗೆ ಅಥವಾ ಸಿನಿಮಾದ ಒಳಗೆ ಯಾರಾದರೂ ಒಬ್ಬ ಹೀರೋಗ ಒಳ್ಳೆಯ ಒಂದು ಕ್ಯಾರೆಕ್ಟರ್ ಇದೆ, ಅವನ ಹತ್ರ ಬಹಳಷ್ಟು ಧನ ಇದೆ, ಆದರೆ ಕ್ಯಾರೆಕ್ಟರ್ ಒಳಗೆ ಕೊಟ್ಟಿದೆ ಏನಂತ, ಅವನು ಬಹಳಷ್ಟು ದಾನ ಮಾಡೋದು. ಫಿಲ್ಮ್ನೊಳಗೆ ಅವನು ದಾನ ಮಾಡ್ತಾನೆ, ರೋಲ್ ಏನಿದೆ ಫುಲ್ ದಾನ ಮಾಡೋದಿದೆ. ಅವ್ನು ನೆಕ್ಸ್ಟ್ ಜನ್ಮ ಆಗ್ತದೆ, ಫಿಲ್ಮ್ ಒಳಗೆ ಶರೀರ ಬಿಡ್ತಾನೆ, ಮತ್ತೊಂದು ಜನ್ಮ ಆಗ್ತದೆ, ರಾಜ ಆಗ್ತಾನೆ. ಫಿಲ್ಮ್ ಶೂಟಿಂಗ್ ಮುಗಿದ ಮೇಲೆ ಏನೂ ಸಿಗೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಈ ಒಂದು ದ್ವಾಪರ ಯುಗದಿಂದ ಕ್ಯಾರೆಕ್ಟರ್ ಒಳಗೆ ದಾನ ಪುಣ್ಯ ಮಾಡೋದು ಅಂತಂದರೆ ಅದು ಹದ್ದಿನ ಪ್ರಾಪ್ತಿ ಅಂತಾರೆ ಬಾಬಾ. ಬಸ್ ಸ್ವಲ್ಪ ಒಂದು ಜನ್ಮಕ್ಕಾಗಿ ನೀವು ಸಾಹುಕಾರ ಜನ್ಮದಲ್ಲಿ ಕ್ಯಾರೆಕ್ಟರಿಂದ ದಾನ ಪುಣ್ಯ ಮಾಡಿದರೆ ಕ್ಯಾರೆಕ್ಟರ್ಗೆ ಸಿಗ್ತದೆ. ಆದರೆ ಬೇಹದ್ ಯಾವುದು ಆತ್ಮಕ್ಕೆ ಸಿಗ್ತದಲ್ಲ, ಅದು ಬೇಹದ್ದಿನದು. तो तुम ज्ञान में पढ़ाई से ಗೋಲ್ಡನ್ ಸ್ಪೂನ್ ಇನ್ ಮೌತ್ ಪಾತೆ ಹೋ. ಈ ಜ್ಞಾನ ಮಾರ್ಗದಲ್ಲಿ ಬಾಬಾ ಕೊಡುವಂತಹ ಸತ್ಯ ಜ್ಞಾನವನ್ನು ಅರ್ಥೈಸ್ಕೊಂಡು ಅರಗಿಸಿಕೊಂಡು ಧಾರಣೆ ಮಾಡ್ಕೊಳ್ತೀರಿ. ಆಗ ನಿಮ್ಮ ಸ್ಥಿತಿ ಬಹಳ ಶ್ರೇಷ್ಠ ಆಗ್ತದ. ಆಗ ಬಂಗಾರದ ಚಮ್ಮಚದಿಂದ ತಾವು ಭೋಜನ ಮಾಡ್ತೀರಿ ಅಂತಾರೆ ಬಾಬಾ. ಏ ಹೇ ಬೇಹದ್ ಕಿ ಬಾತ್. ಇದಾಗಿದೆ ಬೇಹದ್ದಿನ ಮಾತು. ಬೇಹದ್ ಅಂದ್ರೇ ಆತ್ಮ. ಆತ್ಮ ಈ ಒಂದು ಸೂಕ್ಷ್ಮ ರೂಪದ ಉನ್ನತ ಸ್ಥಿತಿಯನ್ನು ಪರಮಾತ್ಮನ ಸಮಾನ್ ಬಾಪ್ ಸಮಾನ್ ಸಾಕ್ಷಿ ಭಾವ್, ಬಾಪ್ ಸಮಾನ್ ಸುಖ ಸ್ವರೂಪ, ಬಾಪ್ ಸಮಾನ್ ಶಾಂತಿ ಕ ಸಾಗರ ಆಗುವುದ ಗೋಲ್ಡನ್ ಸ್ಪೂನ್ ಇನ್ ಮೌತ್. ಆ್ಯಕ್ಚುಲಿ ಸೂಕ್ಷ್ಮ ರೂಪದ ಮಾತು, ಉನ್ನತ ಸ್ಥಿತಿಯ ಮಾತಾಗಿದೆ. ಆದರೆ ಉದಾಹರಣೆ ಕೊಡಲಿಕ್ಕೆ ಬಂಗಾರದ ಸ್ಪೂನಿಂದ ಊಟ ಮಾಡುವುದು ಅನ್ನೋದ್ರ ವಿಷಯದಲ್ಲಿ ಹೇಳ್ತಾರೆ. ಅದಕ್ಕೆ ಇದು ಬೇಹದ್ದಿನ ಮಾತಾಗಿದೆ. ಭಕ್ತಿ ಮೇ ಪಢಾಯಿ ಸೆ ರಾಜಾಯಿ ನೈ ಮಿಲ್ತಿ. ಭಕ್ತಿ ಮಾರ್ಗದಲ್ಲಿ ವಿದ್ಯೆ ಓದೋದ್ರಿಂದ ರಾಜ್ಯ ಸಿಗೋದಿಲ್ಲ. ಯಹಾ ಜೋ ಜಿತ್ನಾ ಅಚ್ಚಿ ರೀತಿ ಪಡ್ತೆ ಹೇ ಉತ್ತನ ಊಂಚ್ ಪದ್ ಪಾತೆ ಹೇ. ಯಾರು ಈ ಸಮಯದಲ್ಲಿ ಯಾರು ಎಷ್ಟು ಓದುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ತಾರೆ. ಓಂ ಶಾಂತಿ. मीठे मीठे से खिलते बच्चों को रूहानी बाबा बैठ समझाते हैं. इनको कहा जाता है रूहानी ज्ञान. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಆತ್ಮೀಯ ತಂದೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ಇದಕ್ಕೆ ಆತ್ಮೀಯ ಜ್ಞಾನ ಅಂತ ಹೇಳಲಾಗ್ತದೆ. ಬಾಬಾ ಆಕರ್ ಭಾರತವಾಸಿ ಬಚ್ಚೋं को समझाते हैं. अपने को आत्मा समझो और बाबा को याद करो. ये बाबा ने खास फरमान किया है तो वह मानना चाहिए ना. ಬಾಬಾ ಹೇಳ್ತಾರೆ, ಬಾಬಾನೇ ಬಂದು ಭಾರತವಾಸಿ ಮಕ್ಕಳು. ಭಾರತವಾಸಿ ಅಂದರೆ ಒಂದು ಟೈಮಲ್ಲಿ ಏನು ಆತ್ಮ, ನಾ ಏನು ಆತ್ಮ ಇದ್ದೀನಿ, ನಂದು ಒಂದು ಪೂರ ಜಾಗೃತ ಮನಸ್ಸಿತ್ತು, ಸಂಪೂರ್ಣ ಜಾಗೃತ ಅವಸ್ಥಾ ಸ್ಥಿತಿ. ಸೊ ಪೂರಾ ಭಾರತ ದೇಶದಲ್ಲಿ ಎಲ್ಲ ಆತ್ಮಗಳು ಜಾಗೃತಗೊಂಡವರೇ ಇದ್ದರು. ಆ ಸಮಯದ ಒಂದು ಸ್ಥಿತಿಗತಿ, ಆ ಸಮಯದ ಒಂದು ಈ ಸೃಷ್ಟಿ ನಾಟಕದ ಸಮಯಕ್ಕೆ ಸತ್ಯುಗ ಅಂತ ಹೇಳಲಾಗ್ತದೆ, ಅರ್ಥಾತ್ ಭಾರತ ಅಂತ ಕರೀಲಾಗ್ತದೆ. ऊंचते ऊंच बाबा की श्रीमत मशहूर है ना. यह भी तुम बच्चों का ज्ञान है. सिर्फ शिव बाबा को ही श्री श्री कहा जाता है. ಶ್ರೀಮತ ಭಗವದ್ಗೀತೆ ಬಹಳ ಪ್ರಸಿದ್ಧಿದೆ ಅಂತಾರೆ ಬಾಬಾ. ಹಾಗೆ ಈ ಜ್ಞಾನ ತಾವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ವಹಿ ಶ್ರೀ ಶ್ರೀ ಬನಾತೆ ಹೇ. ಶಿವಬಾಬಾ ನಮಗೂ ಕೂಡ ತಮ್ಮ ಸಮಾನ ಪವಿತ್ರ ಶ್ರೀ ಶ್ರೀಯನ್ನಾಗಿ ಮಾಡ್ಕೊಳ್ತಾರೆ. ತುಮ್ ಬಚ್ಚೋಂಕೋ ಅಭಿ ಪತಾ ಪಡಾ ಹೇ ಕಿ ಇನ್ಹೋಂಕೋ ಬಾಬಾನೇ ಐಸಾ ಬನಾಯ. ನಮಗೀಗ ಗೊತ್ತಾಗಿದೆ, ಈ ಲಕ್ಷ್ಮೀ ನಾರಾಯಣರೆಲ್ಲರಿಗೂ ಈ ರೀತಿ ಮಾಡಿದವರೇ ಬಾಬಾ ಇದ್ದಾರೆ ಅಂತ. ಧಾರಣೆಗಾಗಿ ಮುಖ್ಯ ಸಾರ, ಕಿಸಿ ಭಿ ಬಾತ್ ಕಾ ಫಿಕರ್ ನಹೀ ಕರ್ನಾ ಹೈ, ಸದಾ ಹರ್ಷಿತ್ ರೆಹನಾ ಹೈ. ಅಂಡರ್ಲೈನ್, ಯಾವ ಮಾತಿಗಾಗಿ ಚಿಂತಿಸಬೇಡ್ರಿ, ಸದಾ ಹರ್ಷಿತರಾಗಿರಿ. ಚಿಂತೆ ಎದಕ್ಕಾಗಿ ಚಿಂತೆ ಮಾಡ್ತೀವಿ? ಈ ಶರೀರದ ರೋಗ ಹೆಂಗ, ನಾಳೆ ನನಗೆ ನೋಡ್ಕೊಳ್ಳೋರು ಹೆಂಗೆ, ವಯಸ್ಸಾದ್ರೆ ಯಾರು ಕೇಳೋರು, ಅಥವಾ
ಅನೇಕ ರೀತಿ ನಾಳೆ ಮಕ್ಕಳದ್ದು ಹೆಂಗೆ, ಇವರು ಸಂಸಾರ ಹೆಂಗೆ, ಜೀವನ ಹೆಂಗೆ, ಮಗಳದ್ದು ಹೆಂಗೆ ಅಂತ ವಿಚಾರ ಮಾಡ್ತೀವಿ. ಬಾಬಾ ಹೇಳ್ತಾರೆ ಎಲ್ಲ ನಡೀತಾ ಇರೋದು ಹೇಗೆ. ನಾಟಕದಲ್ಲಿ ನಿರ್ದೇಶಕ ಮತ್ತು ಡ್ರಾಮಾ ಸ್ಕ್ರಿಪ್ಟ್ನ ಅನುಸಾರ ಎಲ್ಲರಿಗೂ ಒಂದು ಸ್ಟೋರಿ ಕೊಟ್ಟಿದೆ. ಸ್ಟೋರಿ ಅನುಸಾರ ಪಾರ್ಟ್ ನಡೀತದ, ಅದು ಫಿಕ್ಸ್ ಇದೆ, ಮಾಡಲ್ಪಟ್ಟಿದೆ, ಅವಿನಾಶಿ ಇದೆ. ಯಾರ್ದು ಏನೂ ನಾನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಆಗ್ತದ ಯಾವುದು ಕಲ್ಪದ ಮೊದಲಾಗಿತ್ತು. ಹಾಂ, ಏನೋ ಒಂದು ಕೆಲಸ ನಾನು ಮಾಡ್ತೀನಿ ಅನ್ಕೋತೀನಿ, ಈ ನಾನಾ ಮಾಡಿದ್ದು ಇಲ್ಲಿ ಕುಂತಿದ್ರೆ ಆಗ್ತಿತ್ತೇನೋ, ಇಷ್ಟು ಬಡ್ದಾಡಿನಂತ ಆಯಿತು ಅಂತ ಹೇಳ್ತೀವಿ ಯಾವಾಗಲೂ. ಬೆನ್ನು ಹತ್ತಿದೆ, ಓದಿದ್ರು, ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಮಾಡಿದರು, ನಾ ಬೆನ್ನು ಹತ್ತಿನಂತ ಈ ಕೆಲಸ ಆಯಿತು, ನಾವು ಭಾಳ ಮನಸ್ಸು ಮಾಡಿ ಬೆನ್ನು ಹತ್ತಿನಂತ ಈ ಮನೆ ಆಯಿತು, ಹೊಲ ಆಯಿತು, ಮದುವೆ ಆಯಿತು, ಕುಂತಿದ್ರೇನಾಗ್ತಿತ್ತೇನು ಅಂತ. ಆ ಬೆನ್ನು ಹತ್ತೋದು ಡ್ರಾಮಾದಲ್ಲಿದೆ, ಅದ್ರ ಹಿಂದೆ ಬಿದ್ದು ಕೆಲಸ ಮಾಡಿಸೋದು ಡ್ರಾಮಾದಲ್ಲಿದೆ. ಆದರೆ ಬಾಬಾ ಹೇಳ್ತಾರ ಕ್ಯಾರೆಕ್ಟರ್ ಆ ರೀತಿ ಅದಕ್ಕೇನು ರೆಕಾರ್ಡಿಂಗ್ ಸಿಕ್ಕಿದೆ, ಏನು ರೋಲ್ ಸಿಕ್ಕಿದೆ, ಈ ಕ್ಯಾರೆಕ್ಟರ್ ಈ ದೇಹ ಆ ಕೆಲಸ ಮಾಡಿಯೇ ಮಾಡ್ತದೆ. ಅಡುಗೆ ಮನೆಗೆ ಹೋಗಿದ್ದು ಅಡುಗೆ ಮಾಡ್ತದೆ. ಆದ್ರೆ ಬಾಬಾ ಹೇಳೋದಿಷ್ಟೇ, ಇದು ಆ್ಯಕ್ಟಿಂಗ್ ಇದೆ, ಮಾಡಲ್ಪಟ್ಟಂತಹ ಡ್ರಾಮಾದಲ್ಲಿ ಯಾವಾಗ ಯಾರ ಮೂಲಕ ಯಾವ ಕ್ಯಾರೆಕ್ಟರ್ನ ಮೂಲಕ ಏನಾಗಬೇಕು ಅದು ಆಗಿಯೇ ಆಗ್ತದೆ. ಆದರೆ ಹೋಗಿ ಕೆಲಸ ಮಾಡೋದು ಬೇರೆ, ಮಾಡಬೇಕಲ್ಲ, ನಾನೇ ಮಾಡಿದ್ನಲ್ಲ, ನಾನೇ ಹೆಂಗೆ ಮಾಡೋದು ಅಂತ ಕೊರಗೋದಿದೆಯಲ್ಲ, ಇದು ಚಿಂತೆ ಮಾಡಬೇಡ್ರಂತಾರೆ ಬಾಬಾ. ಯಾವ ಮಾತಿಂದು ಇದು ಇವ್ರದ್ದು ಭವಿಷ್ಯ ಹೆಂಗೆ ಮಾಡಬೇಕು, ಇವ್ರನ್ನ ಹೆಂಗೆ ಸರಿಪಡಿಸ್ಬೇಕು, ಇದು ಹೆಂಗೆ ಸೆಟಲ್ ಮಾಡಬೇಕು ಅಂತೀವಿ, ಯಾವ ವಿಷಯದ ಚಿಂತೆನೂ ಮಾಡಬೇಡ್ರಿ. ಯಾಕಂದರೆ ಇದು ಮಾಡಲ್ಪಟ್ಟಂಥ ರೆಡಿಮೇಡ್ ಶೋ ಇದೆ, ರೀಪ್ಲೇ ಆಗ್ತಾ ಇದೆ. ಇದರಲ್ಲಿ ಯಾರೂ ಏನೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ನಾವು ತಿಳ್ಕೊತೀವಿ ಪುರುಷಾರ್ಥದಿಂದ ಏನಾದರೂ ಮಾಡೋದಿದೆ, ಪುರುಷಾರ್ಥ ಮಾಡೋದಿಲ್ಲ, ಪುರುಷಾರ್ಥದಿಂದಲೂ ಏನೂ ಮಾಡೋದಿಲ್ಲ. ಜ್ಞಾನ ಮಾರ್ಗದಲ್ಲಿ ಮಾಡೋದೇನೂ ಇಲ್ಲ, ಸಾಕ್ಷಿಯಾಗಿ ಇದ್ದದ್ದನ್ನು ಇದ್ದ ಹಾಗೆ ನೋಡೋದಿದೆ. ಡ್ರಾಮಾದಿಂದ ಡಿಟ್ಯಾಚ್ ಆಗೋದಿದೆ, ಬಾಕಿ ಮಾಡುವಂಥದ್ದು ಏನೂ ಇಲ್ಲ. ಅಂದಮೇಲೆ ಸದಾ ಹರ್ಷಿತೀರಿ. ಇದು ಮಾಡಲ್ಪಟ್ಟಂಥ ಅವಿನಾಶಿ ನಾಟಕ ಅಂದಮೇಲೆ, ಫಿಕ್ಸ್ ಆದಮೇಲೆ ಸದಾ ಹರ್ಷಿತೀರಿ. स्मृति रहे हम शिव बाबा के बच्चे हैं, बाबा आए हैं हमें विश्व का मालिक बनाने. ನಾವು ಸದಾ ಸ್ಮೃತಿ ಇರಲಿ, ಬಾಬಾ ಬಂದಿರೋದೇ ಮಕ್ಕಳಿಗಾಗಿ, ಬಾಬಾ ಬಂದಿರೋದೇ ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ. ವಿಶ್ವದ ಮಾಲೀಕರ್ಥಾರ್ಥ ವಿಶ್ವ ಅಂತಂದರೆ ಈ ಮೈಂಡ್ ಒಳಗೆ ಇಡೀ ವಿಶ್ವ ರಚನೆಯಾಗಿದ್ದೇ ಮೈಂಡ್ ಒಳಗೆ. ಅರ್ಥಾತ್ ನನ್ನೊಳಗೆ ವಿಶ್ವ ಇದೆ, ಆ ಮೈಂಡಿಗೆ ನಾ ಯಾವಾಗ ಮಾಲೀಕ ಆಗ್ತೀನಿ, ಅರ್ಥಾತ್ ನಾನು ವಿಶ್ವಕ್ಕೆ ಮಾಲೀಕ ಆಗ್ತೀನಿ. सेकेंड पॉइंट, अपनी अवस्था को एक रस बनाने के लिए देही अभिमानी बनने का पुरुषार्थ करना है. अंडरलाइन, ತಮ್ಮ ಅವಸ್ಥೆಯನ್ನು ಏಕರಸ್, ಎಲ್ಲ ರಸ, ಒಬ್ಬ ನಿರಾಕಾರ ಪರಮಾತ್ಮನ ಮೂಲಕ ಅನುಭವ ಮಾಡುವಂತಹ ಏಕರಸ ಸ್ಥಿತಿ ಏನು ಮಾಡ್ಕೋಬೇಕಾಗಿದೆ, ಅದಕ್ಕೆ ನಿರಂತರ ದೇಹಿ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಿರಿ. ದೇಹದಲ್ಲಿ ಇರ್ತಾ ದೇಹಾತೀತ ಆಗುವ, ದೇಹದಲ್ಲಿ ಇರ್ತಾ ಈ ಅಭ್ಯಾಸ ಮಾಡಬೇಕಾಗಿದೆ. ಮಾರ್ಕೆಟಿಗೆ ಹೊಂಟಿನತ್ತಂದ್ರೆ ಮಾರ್ಕೆಟಿಗೆ ಹೋಗ್ತಾ ಇದೆ, ಕ್ಯಾರೆಕ್ಟರ್ನಲ್ಲಿ ಮಾರ್ಕೆಟಿಗೆ ಹೋಗೋದಿದೆ, ನಾಟಕದಲ್ಲಿ ಫಿಕ್ಸ್ ಇದೆ, ಮಾರ್ಕೆಟಿಂಗ್ ನಡೀತಾ ಇದೆ. ಆದರೆ ಇದು ಯಾವುದೂ ನಾನಲ್ಲ, ನಾನಂತೂ ಒಂದು ನಿರಾಕಾರ ಆತ್ಮ ಇದ್ದೀನಿ. ತವ್ರ ಮನೆಗೆ ಹೋಗೋದಿದೆ ಅಥವಾ ಮಕ್ಕಳ ಜೊತೆ ಪಿಕ್ನಿಕ್ ಮಾಡೋದಿದೆ, ಏನೇ ಮಾಡಿರಿ, ಇದು ಇಲ್ಲಿ ಏನು ನಡೀತಾ ಇದೆ ಇದು ಕೇವಲ ನಾಟಕ ಮಾತ್ರ. ಅದು ಪ್ರೀ ರಿಕಾರ್ಡೆಡ್, ರೀಪ್ಲೇ ಆಗ್ತಾ ಇದೆ. ಬಸ್ ನಾನಂತೂ ನಿರಾಕಾರ ಲೈಟ್ ಸ್ವರೂಪ ಆತ್ಮ ಇದ್ದೀನಿ ಅನ್ನೋದೇನಿದೆ, ಈ ದೇಹಿ ಅಭಿಮಾನಿ ಆಗುವ ಪುರುಷಾರ್ಥ ಮಾಡಬೇಕಾಗಿದೆ. ಇಸ್ ಪುರಾನೆ ಘರ್ ಸೆ ಮಮತ್ ನಿಕಾಲ್ ದೇನಾ ಹೇ. ಈ ಹಳೆಯ ಮನೆಯ ಮೇಲಿನ ಮೋಹವನ್ನು ತೆಗೀರಿ. ಹಳೆಯ ಮನೆ ಅಂತಂದರೆ ಒಂದೇದು ಆತ್ಮನ ಹಳೆಯ ಮನೆ, ಈ ಶರೀರ, ಈ ಶರೀರದ ಮೇಲೇನು ಮೋಹ ಇದೆಯಲ್ಲ ಇದನ್ನು ತೆಗೀರಂತಾರೆ ಬಾಬಾ. ಎರಡನೇದು ದೊಡ್ಡ ಮನೆ, ಈ ಒಂದು ನಾಟಕ ಜಗತ್ತು. ಈ ಜಗತ್ತನ್ನು ನಾವು ಭಾಳ ಹಚ್ಕೊಂಡಿದ್ದೀವಿ. ನಾಟಕದೊಳಗೆ ಲೌಕಿಕ ಮನೆಯೂ ಹಚ್ಕೊಂಡಿವಿ. ಬರೀ ಮನೆ ಅಂದ್ರೆ ಮನೆ ಅಂತ ಅಲ್ಲ, ಮನೆಯ ಸಂಬಂಧಿ, ಮನೆಯ ವಸ್ತು, ಮನೆಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿ. ಬಾಬಾ ಹೇಳ್ತಾರೆ ಅದು ಯಾವುದೂ ಇರೋದಿಲ್ಲ, ಅದಕ್ಕೆ ಅದರ ಮೇಲಿನ ಮೋಹವನ್ನು ತೆಗೀರಿ. ಈ ಜಗತ್ತಿನ ಮೇಲಿನ ಎಲ್ಲ ಮೋಹ ಏನಿದೆ, ಮಮಕಾರ ಇದೆ, ನಾನು ನಂದದು ನಿಜ, ಇದು ಸತ್ಯ,
ಸದಾ ನನ್ನ ಜೊತೆಗೆ ಇರುವಂಥದ್ದಂತ ಏನು ತಿಳ್ಕೊಂಡಿದ್ದೀವಿ, ಬಾಬಾ ಹೇಳ್ತಾರೆ ಇದನ್ನೆಲ್ಲ ತಲೆಂದು ತೆಗೆದುಬಿಡು. वरदान मनन शक्ति द्वारा बुद्धि को शक्तिशाली बनाने वाले मास्टर सर्वशक्तिवान भव. मनನ ಶಕ್ತಿಯ ಮೂಲಕ ಬುದ್ಧಿಯನ್ನು ಶಕ್ತಿಶಾಲಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. मनन शक्ति ही दिव्य बुद्धि की खुराक है. मनನ ಶಕ್ತಿಯೇ ದಿವ್ಯ ಬುದ್ಧಿಯ ಔಷಧಿಯಾಗಿದೆ. ಅಂದರೆ ದಿವ್ಯ ಬುದ್ಧಿಯಿಂದಲೇ ನಾವು ಆತ್ಮ ನನ್ನ ಸತ್ಯದ ಅನುಭವ ಮಾಡ್ತೀನಿ, ದಿವ್ಯ ಬುದ್ಧಿಯಿಂದಲೇ ಪರಮಾತ್ಮನ ಸತ್ಯ ಸುಂದರ ಸ್ವರೂಪವನ್ನು ನೋಡಿ ಆ ದಿವ್ಯ ಸ್ವರೂಪದ ಮೇಲೆ ಆಕರ್ಷಿತ ಆಗ್ತೀನಿ, ಅನುಭವ ಮಾಡ್ತೀನಿ. ಬಾಬಾ ಮತ್ತು ನಮ್ಮ 84 ಜನ್ಮಗಳದ ಜೀವನ ಸ್ಟೋರಿ ಹೇಳ್ತಾರೆ. ಇದೆಲ್ಲವಕ್ಕೂ ಈ ದಿವ್ಯ ನೇತ್ರನೇ ಮುಖ್ಯ ಕಾರಣ ಆಗಿದೆ. ಈ ದಿವ್ಯ ನೇತ್ರದ ಒಂದು ಭೋಜನ ಏನು ಅಂತಂದರೆ ಬಾಬಾ ಹೇಳ್ತಾರೆ ಮನನ ಶಕ್ತಿ, ಚಿಂತನೆ ಮಾಡುವಂಥ ಶಕ್ತಿ, ಜ್ಞಾನದ ಮನನ ಮಾಡೋದು. ಜೈಸೆ ಭಕ್ತಿ ಮೇ ಸಿಮರನ್ ಕರ್ನೆ ಕೆ ಅಭ್ಯಾಸಿ ಹೇ ಐಸೆ ಜ್ಞಾನ ಮೇ ಸ್ಮೃತಿ ಕಿ ಶಕ್ತಿ ಹೇ. ಸೊ ಭಕ್ತಿಯಲ್ಲಿ ಒಂದು ಪದ್ಧತಿ ಇದೆ, ಸಿಮರನ್ ಅಂತಾರೆ ಬಾಬಾ. ಭಕ್ತಿಯಲ್ಲಿ ಎಲ್ಲರಿಗೂ ಸ್ಮರಣೆ ಮಾಡುವ ಅಭ್ಯಾಸ ಇರ್ತದೆ, ಅಂದರೆ ನಾಮಸ್ಮರಣೆ. ಶ್ರೀ ಸಿದ್ಧರಾಮೇಶ್ವರ ಇದೆ, ಅಮರೇಶ್ವರ ಇದೆ, ಶ್ರೀ ಮಂಜುನಾಥ ಅಂತ ಇದೆ ದೇವರ ಹೆಸರು. ಅಂದರೆ ಶ್ರೀ ಮಂಜುನಾಥಾಯ ನಮಃ, ಶ್ರೀ ಮಂಜುನಾಥಾಯ ನಮಃ ಅಂತನೋ ಅಥವಾ ಶ್ರೀ ಮಂಜುನಾಥ ದೇವರೇ ಅಂತ ಅಲ್ಲಿ ಸ್ಮರಣೆ ಮಾಡ್ಕೊಳ್ತೀವಿ. ಅದರದ್ದು ಅಭ್ಯಾಸ ಇದೆ ಅಂತಾರೆ ಬಾಬಾ. ಅಂದರೆ ಸ್ಮರಣೆ, ಭಗವಂತನ ಯಾವುದಾದ್ರೂ ಒಂದು ಸುಂದರ ಹೆಸರನ್ನು ಮತ್ತೆ 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 ಅದನ್ನೇ ಸ್ಮರಣೆ ಮಾಡೋದು. ಆದರೆ ಜ್ಞಾನ ಮಾರ್ಗದಲ್ಲಿ ಸ್ಮೃತಿ ಶಕ್ತಿ ಅಂತಾರೆ ಬಾಬಾ, ನೆನಪಿನ ಶಕ್ತಿ. ಅಂದರೆ ನಾ ಯಾರು ಅನ್ನುವ ನೆನಪು, ನಾ ಯಾರವರು ಇದ್ದೀನಿ ಅನ್ನೋದಂಥ ನೆನಪು, ನಾ ಈ ನಾಟಕದಲ್ಲಿ ಯಾತಕ್ಕಾಗಿ ಬಂದಿದ್ದೀನಿ ಅನ್ನುವಂಥ ನೆನಪಿದೆ. ಇದೇ ಮುಖ್ಯ ಆಧಾರ ಆಗಿದೆ. ಇಸ್ ಶಕ್ತಿ ದ್ವಾರ ಮಾಸ್ಟರ್ ಸರ್ವಶಕ್ತಿವಾನ್ ಬನೋ. ಅಂಡರ್ಲೈನ್, ಈ ಶಕ್ತಿಯಿಂದ ಮನನ ಶಕ್ತಿ. ಮನನ ಅಂದರೆ ಉದಾಹರಣೆ ಹೇಳಬೇಕು ಅಂದರೆ ಹೇಗೆ ಯಾರಾದರೂ ಒಂದು ಅಜ್ಞಾನ ವಶದಲ್ಲಿ ನಾನು ಮೈಂಡ್, ಈ ನನ್ನ ಮನಸ್ಸು ಮುಳುಗಿತ್ತು ಅಂದ್ರೆ ಬೇರೆ ಯಾರಾದರೂ ಬಂದು ಏನಾದರೂ ಒಂದು ನಮಗೆ ಹೆಸರಿಗೆ ಡಿಫೇಮ್ ಮಾಡಿದರು, ಕ್ಯಾರೆಕ್ಟರಿಗೆ ಏನಾದರೂ ಅಂದರು, ಅಥವಾ ನಾವು ಮಾಡುವ ಕೆಲಸಕ್ಕೆ ಏನಾದರೂ ಅಂದರು ಅಂತಂದ್ರೆ ಅವಾಗ ಏನು ತಿಳ್ಕೊಳ್ತೈತಿ, ಇವ್ರು ಹಿಂಗೆ ಹ್ಯಾಂಗೆ ಅಂದರು, ಈ ಥರ ಯಾಕೆ ಮಾತಾಡಿದರು ಅಂತ ಅದನ್ನು ಭಾಳ ಮನಸ್ಸಿಗೆ ಹಚ್ಕೊಳ್ತೀವಿ, ಅದನ್ನು ಭಾಳ ಒಳಗಡೆ ಚಿಂತನೆ ಮಾಡ್ತೀವಿ. ಇದಕ್ಕೆ ಮನನ ಶಕ್ತಿ ಅನ್ನೋದು. ಅಂದರೆ ನಾವು ನೆಗೆಟಿವ್ ಹಿಡ್ಕೊಂಡು ಮನನ ಮಾಡೀವಿ, ಈಗ ಜ್ಞಾನವನ್ನು ತಗೊಂಡು ಮನನ ಮಾಡಬೇಕಾಗಿದೆ. ಈ ಶಕ್ತಿಯ ಮೂಲಕವೇ ಮಾಸ್ಟರ್ ಸರ್ವಶಕ್ತಿಮಾನ್ ಆಗ್ತೀರಿ. ಅಂದರೆ ಮನನ ಶಕ್ತಿಯಿಂದ ಅಥವಾ ಸ್ಮೃತಿಯ ಶಕ್ತಿಯಿಂದ, ನಾ ಯಾರು ಅನ್ನುವ ಸ್ಮೃತಿಯ ಶಕ್ತಿಯಿಂದ, ಈ ಶಕ್ತಿಯ ಮೂಲಕವೇ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಲಿಕ್ಕೆ ಸಾಧ್ಯತೆ. ರೋಜ್ ಅಮೃತ್ ವೇಳೆ ಅಪನೆ ನಯೇ ಟೈಟಲ್ ಕೋ ಸ್ಮೃತಿ ಮೇ ಲಾವು. ಸ್ಮೃತಿ ನೆನಪು, ಈ ನೆನಪಿನಿಂದಲೇ ನೀವು ಮಾಸ್ಟರ್ ಸರ್ವಶಕ್ತಿಮಾನ್ ಆಗ್ತೀರಿ. ಅಂದಮೇಲೆ ಪ್ರತಿದಿನ ಅಮೃತ ವೇಳೆಯೊಳಗೆ ತಮ್ಮ ಒಂದು ಶ್ರೇಷ್ಠ ಟೈಟಲನ್ನು ಸ್ಮೃತಿಯಲ್ಲಿ ತಗೊಂಡು ಬನ್ನಿರಿ. ಮನನ್ ಕರ್ತೆ ರಹೋ ತೋ ಮನನ್ ಶಕ್ತಿ ಸೇ ಬುದ್ಧಿ ಶಕ್ತಿಶಾಲಿ रहेगी. ಮನನ ಮಾಡ್ತಿದ್ರಿ ಅಂತಂದರೆ, ಮನನ ಚಿಂತನೆ ಅದನ್ನು ಚರ್ನಿಂಗ್ ಮಾಡ್ತಿದ್ರಿ ಅಂತಂದ್ರೆ ಬುದ್ಧಿ ಶಕ್ತಿಶಾಲಿಯಾಗಿರ್ತದೆ ಅಂತಾರೆ ಬಾಬಾ. ಸದಾ ಶಕ್ತಿಶಾಲಿ ನಿರ್ಣಯಗಳನ್ನು ತಗೊಳ್ತದ. ಶಕ್ತಿಶಾಲಿ ಬುದ್ಧಿ ಕಿ ऊपर ಮಾಯಾ ಕಾ ವಾರ್ ನಹಿ ಹೋ ಸಕ್ತಾ. ಅಂಡರ್ಲೈನ್, ಸತ್ಯುಗದಲ್ಲಿ ಮಾಯೆ ವಾರ್ ಯಾಕಿರುವುದಿಲ್ಲ ಅಂತಂದರೆ ಆತ್ಮ ಅಷ್ಟು ಶಕ್ತಿಶಾಲಿಯಾಗಿರ್ತಾನೆ, ಸಮರ್ಥ ಇರ್ತಾನೆ. ಮನಬುದ್ಧಿ ಸಂಸ್ಕಾರ 3 ಸತೋ ಪ್ರಧಾನ ಸ್ಥಿತಿಯಲ್ಲಿ ಇರ್ತವೆ. ಈಗ ಮನಬುದ್ಧಿ ಸಂಸ್ಕಾರ ಮಾಯೆಗೆ ವಶಭೂತ ಆಗಿರುವ ಕಾರಣದಿಂದಲೇ ಪದೇ ಪದೇ ಮಾಯಾ ದಾಳಿ ಮಾಡ್ತಿರ್ತದೆ. ಒಂದು ವೇಳೆ ನೀವು ಈ ಮನನ ಶಕ್ತಿ, ಚರ್ನಿಂಗ್ ಪವರ್, ಯಾವುದು ಚಿಂತನ ಮಾಡುವಂಥ ಶಕ್ತಿ ಹೆಚ್ಚಿಸ್ಕೊಂಡ್ರಿ ಅಂತಂದ್ರೆ ಬುದ್ಧಿ ನಿಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಪರವಶ್ ನಹಿ ಹೋ ಸಕ್ತೆ. ಬುದ್ಧಿಯ ಮೇಲೆ ಮಾಯಾ ದಾಳಿ ಮಾಡೋದಿಲ್ಲ, ಮತ್ತು ಅವರು ಕೂಡ ಆ ದಾಳಿಯಾದ ಮಾಯೆ ಬಿರುಗಾಳಿಗೆ ಪರವಶ ಆಗೋದಿಲ್ಲ. ಕ್ಯೂಂಕಿ ಮಾಯಾ ಸಬ್ಸೆ ಪಹಲೆ ವ್ಯರ್ಥ ಸಂಕಲ್ಪ ರೂಪಿ ಬಾಣ ದ್ವಾರ ದಿವ್ಯ ಬುದ್ಧಿ ಕೋ ಹಿ ಕಮಜೋರ್ ಬನಾತಿ ಹೇ. ಅಂಡರ್ಲೈನ್, ಹಿಂದಿನ ರಾಜರು ರಾಜನ
ರಾಜನಿಗೆ ಚಿಂತೆ ಆಗುವ ಹಾಗೆ, ರಾಜನ ಮುಖ್ಯಸ್ಥರಿಗೆ ಏನಾದರೂ ಆಗುವ ಹಾಗೆ ಶತ್ರುಗಳು ಪ್ಲಾನ್ ಮಾಡ್ತಿದ್ರು. ಆಗ ರಾಜ ಚಿಂತೆಯಲ್ಲಿ ಮುಳುಗುತ್ತಿದ್ದ. ಚಿಂತೆಯಲ್ಲಿದ್ದಾಗ ಅವನಿಗೆ ಒಳ್ಳೆಯ ನಿರ್ಣಯ ತೊಗೊಳಕ್ಕಾಗೋದಿಲ್ಲ. ಹಾಗೆ ಮಾಯಾನು ಏನು ಮಾಡ್ತದ, ಏನಾದರೂ ಅಂಥ ಘಟನೆ ಘಟಿಸಿದ ಮೇಲೆ ಭಾಳ ವ್ಯರ್ಥ ಸಂಕಲ್ಪ ಬರುವಂಗೆ ಮಾಡ್ತದೆ. ವ್ಯರ್ಥ ಸಂಕಲ್ಪದೊಳಗೆ ಒಂದು ನಿಯಮ ಇದೆ, ದಿವ್ಯ ಬುದ್ಧಿ ಕಮ್ಜೋರ್ ಆಗಿಬಿಡ್ತದ ಅಂತ, ವೀಕ್ ಆಗಿಬಿಡ್ತದೆ ದಿವ್ಯ ಬುದ್ಧಿ. ಅಂದರೆ ಬಾಬಾ ಕೊಟ್ಟಿರುವಂಥ ಜ್ಞಾನದ ಬುದ್ಧಿ ವೀಕ್ ಆಗ್ತದೆ. ಇಸ್ ಕಮ್ಜೋರಿ ಸೆ ಬಚನೆ ಕಾ ಸಾಧನಿ ಹೇ ಮನನ ಶಕ್ತಿ. ಬುದ್ಧಿ ದಿವ್ಯ ಇರಬೇಕು. ಬುದ್ಧಿಯಿಂದ ನಿರಂತರ ಪರಮಾತ್ಮನ ದಿವ್ಯ ಸುಂದರ ಸ್ವರೂಪದ ಅನುಭವ ಮಾಡ್ತಿರ್ಬೇಕು ಅಂತಂದರೆ ಬುದ್ಧಿ ಶಕ್ತಿಶಾಲಿ ಇರಬೇಕಂತಾರೆ ಬಾಬಾ, ದಿವ್ಯ ಬುದ್ಧಿಯಾಗಿರಬೇಕು. ಅಂದಮೇಲೆ ಈ ಕಮ್ಜೋರಿ ಹೋಗುವುದರಿಂದ, ಕಮ್ಜೋರಿ ಹೋಗುವ ಸಾಧನೆಯೇ ಆಗಿದೆ ಮನನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು. ಸ್ಲೋಗನ್, आज्ञाकारी बच्चे ही दुआओं के पात्र है, दुआओं का प्रभाव दिल को सदा संतुष्ट रखता है. ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಪಾತ್ರಿದ್ದಾರೆ. ಅಂಡರ್ಲೈನ್, ಇದನ್ನು ತಿಳ್ಕೊಡ್ರಿ. ಮೊಟ್ಟ ಮೊದಲು ಆಶೀರ್ವಾದ ಯಾರಿಂದ ತಗೋಬೇಕಾಗಿದೆ? ಆಶೀರ್ವಾದ ಏನು ಮಾಡಿದ್ರೆ ಸಿಗ್ತದಂತಂದ್ರೆ ಆಜ್ಞಾಕಾರಿ ಆಗೋದ್ರಿಂದ. ಆಜ್ಞಾ ಏನಿದೆ ಬಾಬಾರ್ದು, ಅಪನೇ ಕೋ ಆತ್ಮ ಸಮಜ್ ಬಾಬಾ ಕೋ ಯಾದ್ ಕರೋ, ಆಜ್ಞೆಯೊಳಗೆ ನಂಬರ್ 1 ಆಜ್ಞೆ. ಒಂದು ವೇಳೆ ನಾ ಈ ಆಜ್ಞೆಯನ್ನು ಎಕ್ಯುರೇಟ್ ಪಾಲಿಸಿದ್ದೇ ಆದರೆ, ನನಗೆ ಆತ್ಮ ಅಂತ ತಿಳ್ಕೊಂಡಿದ್ದಾದ್ರೆ ಇದು ಶರೀರ ನಾನಲ್ಲ, ಸಂಬಂಧ ನಾನಲ್ಲ, ಶರೀರದ ಪದಾರ್ಥಗಳು, ಇವನ್ ಆತ್ಮನ ಮನಸ್ಸಿನಲ್ಲಿ ನಡೆಯುವ ವಿಚಾರ, ಭಾವನೆ, ಸ್ಪರ್ಶ ಇದ್ಯಾವುದೂ ನಾನಲ್ಲ ಅನ್ನುವ ಸತ್ಯ ಅದರೊಳಗೆ ಸ್ಥಿತ ಆಗುವುದೇ ಬಾಬಾರ ಆಜ್ಞಾಕಾರಿ ಮಗುವಾಗುವುದು. ಅಂಥವರೇ ಬಾಬನ ಆಶೀರ್ವಾದಕ್ಕೆ ಪಾತ್ರಾಗ್ತಾರೆ. ದುವಾओं का ಪ್ರಭಾವ, ಅವರ ಒಂದು ಏನು ಆಶೀರ್ವಾದ ಜಮಾ ಮಾಡ್ಕೊಂಡಿರ್ತಾರೆ ಅದರ ಪ್ರಭಾವ ಹೃದಯಕ್ಕಾಗ್ತದ. ಅಂದಮೇಲೆ ಅವರು ಸದಾ ಸಂತುಷ್ಟಿರ್ತಾರೆ. ಅಂಥ ಆತ್ಮರು ಸದಾ ಸಂತುಷ್ಟಾಗಿರ್ತಾರೆ. ಅವ್ಯಕ್ತಿ ಇಶಾರೆ, ಆತ್ಮಿಕ ಸ್ಥಿತಿ ಮೇ ರಹನೆ ಕಾ ಅಭ್ಯಾಸ ಕರೋ. ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡ್ರಿ, ಅಂತರ್ಮುಖಿಗಳಾಗ್ರಿ. सदा बेहद की आत्मिक दृष्टि, भाई भाई के संबंध की वृत्ति से किसी भी आत्मा के प्रति शुभ भावना रखने का फल जरूर प्राप्त होता है. ಬಾಬಾ ಹೇಳ್ತಾರೆ, ಸದಾ ಬೇಹದ್ದಿನ ಆತ್ಮಿಕ ದೃಷ್ಟಿ, ಭಾಯಿ ಭಾಯಿ ಸಂಬಂಧ, ವೃತ್ತಿ, ಎಂಥದೇ ಆತ್ಮ ಇರಲಿ, ನಿಮ್ಮ ಈ ಶುಭ ಭಾವನೆಯಿಂದ ಇಡೋದ್ರಿಂದ ಜರೂರ್ ಅವಶ್ಯ ಫಲ ಪ್ರಾಪ್ತ ಆಗ್ತದೆ. ಅಂಡರ್ಲೈನ್, ಎಷ್ಟು ನಾವು ಬೇಹದ್ದಿನ ಆತ್ಮಿಕ ದೃಷ್ಟಿ, ಆತ್ಮ ಅಂದ್ರೇ ಬೇಹದ್ದು, ಆ ಆತ್ಮ ಅನ್ನುವಂಥ ಕಾನ್ಷಿಯಸ್ಸಲ್ಲಿ ಇರ್ತೀನಿ, ಆಗ ಈ ಭಾಯಿ ಭಾಯಿ ಸಂಬಂಧ, ಈ ವೃತ್ತಿ, ಈ ಶುಭ ಭಾವ ಏನು ಮಾಡ್ತದಂದ್ರೆ ಅನ್ಯ ಆತ್ಮರ ಪ್ರತಿಯೂ ಕೂಡ ಶುಭ ಭಾವನೆಯನ್ನು ಹುಟ್ಟಿಸ್ತದೆ. ಕಿ ಇದ್ರ ಫಲ ಇಸಿಲಿಯೇ ಪುರುಷಾರ್ಸೆ ತಕ್ಕೋ ನಹಿ. ಅದಕ್ಕೆ ಎಷ್ಟು ಮಾಡಬೇಕು, ಯಾರಿಗೆ ಎಷ್ಟು ಚೇಂಜ್ ಮಾಡಬೇಕು, ಯಾರಿಗೆ ಹೆಂಗೆ ಬದಲಾಯಿಸಲಿ, ಏನು ಮಾಡಲಿ ಅಂತ ಸುಸ್ತಾಗಬೇಡ್ರಿ. ದಿಲ್ ಶಿಕಸ್ತ್ ಭೀ ನಹಿ ಬನೋ, ಮನಸ್ಸಿಗೆ ಬೇಜಾರನೂ ಮಾಡ್ಕೋಬೇಡ್ರಿ. ನಿಶ್ಚಯ ಬುದ್ಧಿ ಹೋ, ಮೇರೆ ಪನ್ಕೆ ಸಂಬಂಧ ಸೆ ನ್ಯಾರೆ ಹೋ, ಶಾಂತಿ और ಶಕ್ತಿ का सहयोग ಆತ್ಮಾओं को देते रहो. ಅಂಡರ್ಲೈನ್, ಒಂದು ಬಾಬಾ ಆತ್ಮ ಮತ್ತು ಡ್ರಾಮಾದ ಮೇಲೆ ನಿಶ್ಚಯ ಬುದ್ಧಿಯವರಾಗ್ರೆ. ಎರಡನೇದು ಮೇರೆಪನ್ಕೆ ಸಂಬಂಧ ಸೆ ನ್ಯಾರೆ ಹೋ, ಯಾವುದು ನಾನಾ, ಶರೀರ ನಂದು, ವಸ್ತು ನಂದು, ಈ ಸಂಬಂಧಗಳು ನಂದು, ಮಕ್ಕಳು ನಂದು ಅಂತ ಏನು ಬುದ್ಧಿಯಲ್ಲಿ ತಿಳ್ಕೊಂಡಿದೆಯಲ್ಲ, ಇದೆಲ್ಲ ಡ್ರಾಮಾ ಕೊಟ್ಟಿದ್ದು. ಡ್ರಾಮಾದ ಸಾಮಗ್ರಿಗಳು, ಡ್ರಾಮಾ ತಗೊಳ್ತದ, ನಾನು ಕೇವಲ ಇಲ್ಲಿ ನಿಮಿತ್ತಿದ್ದೀನಿ ಅನ್ನುವ ಮೇರಾಪನ್ದ ಏನು ಸಂಬಂಧದಲ್ಲ, ಅದರಿಂದ ಮೊದಲು ನ್ಯಾರ ಆಗ್ರಿ. ಶಾಂತ ಮತ್ತು ಶಕ್ತಿಶಾಲಿಯಾದ ಸಹಯೋಗ ಆತ್ಮಗಳಿಗೆ ಕೊಡ್ತಾ ಇರ್ರಿ. ಇದರಿಂದ ಆತ್ಮಿಕ ಸ್ಥಿತಿಯು ಮತ್ತಷ್ಟು ಮತ್ತಷ್ಟು ಹೆಚ್ಚಾಗ್ತದೆ. ಓಂ ಶಾಂತಿ.